ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮನ ಪರಿವರ್ತನೆ ಆಗಬೇಕಾದಂತಹ ಈ ಸೆಂಟ್ರಲ್ ಜೈಲುಗಳು ಈಗ ಅಕ್ರಮ ಅಡ್ಡೆಗಳಾಗಿ ಹೋಗ್ಬಿಟ್ಟಿದ್ದಾವೆ. ಅದರಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ಸೇರ್ಕೊಳ್ಳೋದು ಪರಪ್ಪನ ಅಗ್ರಹಾರ ಜೈಲು. ನಿನ್ನೆ ಅಷ್ಟೇ CCB ಪೊಲೀಸರು ನಿನ್ನೆ ದಿಢೀರ್ ದಾಳಿ ಮಾಡಿದಾರಂತೆ. ಆ ದಾಳಿಯಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಅಂದರೆ ಈ ವಾಟರ್ ಹೀಟರು, ಚಾಕು, ಮಾರಕಾಸ್ತ್ರಗಳು, ಜೊತೆಗೆ ಕೆಲವೊಂದಿಷ್ಟು ಬೀಡಿ, ಸಿಗರೇಟು ಅವೆಲ್ಲ ಇರುತ್ತೆ. ಸೊ ಅವೆಲ್ಲವುಗಳನ್ನು ನಿನ್ನೆ ರೇಡ್ ಮಾಡಿ ಅವುಗಳೆಲ್ಲ ಜಪ್ತಿ ಮಾಡಿದ್ದಾರೆ. ಹೆಂಗೆ ದಾಳಿ ಮಾಡ್ತಂತಂದರೆ ಅಲ್ಲಿನ ಅಧಿಕಾರಿಗಳನ್ನು ನಿಮ್ಮ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂತಂದ್ಬಿಟ್ಟು ಹೊರಗಡೆ ಕರೆಸ್ಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಏನು ಡ್ಯೂಟಿ ಮಾಡ್ತಾರಲ್ಲ ಪೊಲೀಸರು, ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೊರಗಡೆ ಕರೆಸ್ಕೊಂಡಂತಹ CCB ಪೊಲೀಸರು ಒಂದು ರೂಮಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಗ CCB ಅಧಿಕಾರಿಗಳು ಪರಪ್ಪನ ಅಗ್ರಹಾರದಲ್ಲಿ ರೇಡ್ ಮಾಡಿದ್ದಾರೆ. ಅದಕ್ಕಾಗಿ ಈಗ ಕೆಲವೊಂದಿಷ್ಟು ಗಾಂಜಾ, ಏನು ಈ ಬೀಡಿ, ಸಿಗರೇಟು, ಮಾರಕಾಸ್ತ್ರಗಳು, ವಾಟರ್ ಹೀಟ್ರು ಇವೆಲ್ಲವುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಪಾನಮುತ್ತ ಅಂದರೆ ಇದರ ಬಗ್ಗೆ ನೋಡ್ತಾ ಹೋಗೋದಾದರೆ ಅಕ್ರಮ ಚಟುವಟಿಕೆಗಳ ತಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ ಶಂಕೆ ವ್ಯಕ್ತವಾದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ಕೇಂದ್ರ ಕಾರಾಗೃಹ ಅಂದರೆ ದಿಢೀರ್ ದಾಳಿ ಮಾಡಿದಂತಹ CCB ಅಧಿಕಾರಿಗಳು ಹಣ ಸೇರಿದಂತೆ ಕೆಲವೊಂದಿಷ್ಟು ನಿಷೇಧಿತ ವಸ್ತುಗಳನ್ನು ಇಲ್ಲಿ ದಾಳಿ ಮಾಡಿ ಅವುಗಳನ್ನು ರೇಡ್ ಮಾಡಿ ಜಪ್ತಿ ಮಾಡಿಕೊಂಡಿದ್ದಾರೆ. ಈಗ ಜೈಲಿಗೆ ಏನಕ್ಕೆ ಹಾಕ್ತಾರೆ? ಮನ ಪರಿವರ್ತನೆ ಆಗಲಿ, ಬುದ್ಧಿ ಕಲಿತು ಹೊರಗಡೆ ಬರಲಿ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಇದೊಂದೇ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ದೇಶದಲ್ಲಿ ಇರುವಂತಹ ಎಲ್ಲ ಸೆಂಟ್ರಲ್ ಜೈಲುಗಳ ಕಥೆನೇ ಇದೆ. ಆ ಕಡೆ ಹಿಂಡಲ್ಗಾನೂ ಅದೇ, ಆ ಕಡೆ ದಿಲ್ಲಿಯಲ್ಲಿರುವಂಥ ತಿಹಾರಿ ಜೈಲೂ ಅದೇ. ಯಾಕೆ ಹಿಂಗೆ ಆಗ್ತಾ ಇದ್ದಾವೆ? ಇದ್ರ ಬಗ್ಗೆ ಸುಪ್ರೀಂ ಕೋರ್ಟು, ಆಯಾ ರಾಜ್ಯದಲ್ಲಿರುವಂತಹ ಹೈಕೋರ್ಟ್ಗಳು ಸ್ವಲ್ಪ ಗಮನ ಹರಿಸಬೇಕು. ಇವುಗಳನ್ನು ಒಂದು ಸ್ವಲ್ಪ ಟೈಟ್ ಮಾಡಿದ್ರೆ ಅವರು ಹೊರಗಡೆ ಬಂದವರು ಮನ ಪರಿವರ್ತನೆಯಾಗಿ ಸಮಾಜದಲ್ಲಿ ಚೆನ್ನಾಗಿ ಬದುಕಿದ್ರೆ ಸಾಕು. ಶಿಕ್ಷೆಯನ್ನು ಕೊಡ್ತಾರೆ ಕೈದಿಗಳಿಗೆ, ಮನ ಪರಿವರ್ತನೆ ಆಗಲಿ ಅಂತ. ಆದರೆ ಅವೇ ಅಕ್ರಮ ಹೊರಗಡೆ ಸಿಗದೇ ಇರುವಂತಹ ಪ್ರಾಡಕ್ಟ್ಗಳು, ಮಾದಕ ವಸ್ತುಗಳು ಒಳಗಡೆ ಸಿಗ್ತಾ ಇದ್ದಾವೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು ಅವು ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದ್ದಾವೆ, ಅಧಿಕಾರಿಗಳು ಎಷ್ಟು ಭ್ರಷ್ಟರಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ.